ಶಿವಮೊಗ್ಗದಲ್ಲಿ 50ಕ್ಕೂ ಹೆಚ್ಚು ಜನರ ಮೇಲೆ ಹೆಜ್ಜೇನು ದಾಳಿಯಾಗಿದೆ. ಹೆಜ್ಜೇನು ದಾಳಿಯಾದ ಸಂದರ್ಭದಲ್ಲಿ ಪ್ರಾಣಕ್ಕೂ ಕೂಡ ಮಾರಣಾಂತಿಕ. ಅದು ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಆಗಿರುವಂಥ ಘಟನೆ. ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ, ಆಗ ಆಗಿರುವಂಥ ಘಟನೆ ಇದು. 50ಕ್ಕೂ ಹೆಚ್ಚು ಮಂದಿಯ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ. ಶಿವಮೊಗ್ಗದ ಭದ್ರಾವತಿಯ ಬಾಬಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು. ಗಂಗೆ ಪೂಜೆಗೆ ಹೋಗೋ ವೇಳೆಯಲ್ಲಿ ಅನಾಹುತ ನಡೆದಿದೆ. ನಾಳೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಜರುಗುತ್ತೆ. ಹಾಗಾಗಿ ಜಾತ್ರಾ ಮಹೋತ್ಸವಕ್ಕೆ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಜಾತ್ರೆಯ ಹಿನ್ನೆಲೆಯಲ್ಲಿ ಗಂಗೆ ಪೂಜೆ ಮಾಡೋದಕ್ಕೆ ಜನ ಹೊರಟಿರ್ತಾರೆ. ಅಲ್ಲೇ ಇದ್ದಂತಹ ಒಂದು ಪೊದೆಯಲ್ಲಿ ಹೆಜ್ಜೆನು ಗೂಡು ಕಟ್ಕೊಂಡಿರುತ್ತೆ. ಏಕಾಏಕಿ ಹೆಜ್ಜೆನು ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರ ಮೇಲೆ ದಾಳಿಯನ್ನು ಮಾಡಿದೆ. ರಾಣಿ ಜೇನು ಅಂತ ಇದನ್ನು ಕರೀತಾರೆ, ಹೆಜ್ಜೇನು. ಈ ಹೆಜ್ಜೇನು ದಾಳಿಯಿಂದ ಗಾಯಗೊಂಡವರಿಗೆ ಈಗಾಗಲೇ ಭದ್ರಾವತಿ ಹಾಗೂ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಬಹಳ ಮುಖ್ಯವಾಗಿ ಆ ಕ್ಷಣಕ್ಕೆ ಚಿಕಿತ್ಸೆ ಅನ್ನೋದಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಎದುರಾಗುತ್ತೆ. ಹೆಜ್ಜೇನು ದಾಳಿಯ ವೇಳೆ 2 ವರ್ಷದ ಮಗುವಿನ ರಕ್ಷಣೆಯನ್ನು ಮಾಡಿದ್ದಾನೆ 12 ವರ್ಷದ ಮತ್ತೊಬ್ಬ ಬಾಲಕ. ಇದನ್ನು ನೋಡಿ ಗಮನಿಸಬೇಕು. 10ಕ್ಕೂ ಹೆಚ್ಚು ಹೆಜ್ಜೆಯನ್ನು ಕಚ್ಚಿಸಿಕೊಂಡು 2 ವರ್ಷದ ಬಾಲಕನ ರಕ್ಷಣೆಯನ್ನು ಮಾಡಿದ್ದಾನೆ 12 ವರ್ಷದ ಗಗನ್. ಆ ರಕ್ಷಣೆ ಮಾಡಬೇಕು ಅನ್ನುವಂಥ ಆ ಕ್ಷಣದ ಸಮಯ ಪ್ರಜ್ಞೆ ಇದೆಯಲ್ಲ, ತಾನೇ ಕಷ್ಟದಲ್ಲಿದ್ದರೂ ಕೂಡ ತನ್ನ ಜೊತೆಗಿದ್ದಂತಹ ಇನ್ನೊಂದು ಮಗುವನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ, ಆ ಜವಾಬ್ದಾರಿ ತಗೊಂಡಿದ್ದಾನಲ್ಲ ಆ ಪುಟ್ಟ ಬಾಲಕ, ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್. ಶಿವಮೊಗ್ಗದಲ್ಲಿ 50ಕ್ಕೂ ಹೆಚ್ಚು ಜನರ ಮೇಲೆ ಹೆಜ್ಜೇನಿನ ದಾಳಿಯಾಗಿದೆ. ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ, ಗಂಗಾ ಪೂಜೆಗೆ ಅಂತ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೊದೆಯಲ್ಲಿದ್ದಂಥ ಹೆಜ್ಜೇನುಗಳು ದಾಳಿ ಮಾಡಿದೆ. ಸದ್ಯ ಗಾಯಗೊಂಡವರನ್ನ ಭದ್ರಾವತಿ ಹಾಗೂ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜೇಸುದಾಸ್ ನೀಡುತ್ತಾರೆ. ಜೇಸುದಾಸ್, ಯಾವಾಗಾಗಿದ್ದು ಘಟನೆ? ಬಟ್ ಇಲ್ಲಿ ಪ್ರಮುಖವಾಗಿ 2 ವರ್ಷದ ಮಗುವಿನ ರಕ್ಷಣೆಯನ್ನು 12 ವರ್ಷದ ಪುಟ್ಟ ಬಾಲಕ ಮಾಡಿದ್ದಾನೆ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಏನು ಮಾಹಿತಿ ಲಭ್ಯವಾಗ್ತಾ ಇದೆ? ಸೊ ಆಸ್ಪತ್ರೆಯಲ್ಲಿ ಇವರ ಆರೋಗ್ಯ ಸ್ಥಿತಿ ಹೇಗಿದೆ ಜೇಸುದಾಸ್? ದಿವ್ಯಶ್ರೀ, ಏನು ನಾಳೆ ಭದ್ರಾವತಿ ತಾಲೂಕಿನ ಬಾಬಳ್ಳಿನ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಉತ್ಸವ ಇತ್ತು. ಅದ್ರ ಪೂರ್ವಭಾವಿಯಾಗಿ ಇವತ್ತು ಗಂಗಾ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಆ ಜನರು ಇವತ್ತು ಗಂಗಾ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿರುವಂತದ್ದು. ಈ ದಾಳಿ ಮಾಡಿರುವಂತ ವಿಚಾರದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನ ಭದ್ರಾವತಿ ಮತ್ತೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಸುಮಾರು 10ಕ್ಕೂ ಹೆಜ್ಜೆಯನ್ನು ಕಟ್ಟಿಸಿಕೊಂಡಂತ 12 ವರ್ಷದ ಬಾಲಕ ಆತ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಒಬ್ಬ 2 ವರ್ಷದ ಬಾಲಕನನ್ನ ರಕ್ಷಣೆ ಮಾಡ್ತಾನೆ. ಇದು ಇಲ್ಲಿ ಒಂದು ಗಮನಾರ್ಹವಂತ ವಿಚಾರ. ಈ ಒಂದು ವಿಚಾರದಲ್ಲಿ ಈಗ ಆ ಬಾಲಕ ಕೂಡ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಆಗಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಮುಂದುವರೆದಿದ್ದೀವಿ. ಅವ್ರನ್ನೇನಾದ್ರೂ ಮಾತಾಡಿಸುವಂತಹ ಅವಕಾಶ ಸಿಗ್ತಾ? ಹೇಗೆ ಹೆಜ್ಜೆನ್ ದಾಳಿ ಆಯಿತು, ಇದ್ರ ಬಗ್ಗೆ ಏನಾದರೂ ಗಾಯಗೊಂಡವರು ಏನಾದರೂ ಮಾತಾಡಿದ್ರ ಜೇಸುದಾಸ್? ಗಾಯಗೊಂಡಿರೋರು ಏನು ಪ್ರಾಥಮಿಕವಾಗಿ ಅವರು ಈ ಒಂದು ಗಂಗಾ ಪೂಜೆ ಅಂತ ಮಾಡುವಂತ ಸಂದರ್ಭದಲ್ಲಿ ಪೊದೆಯಲ್ಲಿದ್ದಂತ ಹೆಜ್ಜೆನುಗಳು ಅವು ಹೇಗೆ ಬಂದ್ವು ಅಲ್ಲ, ಅಥವಾ ಹೆಜ್ಜೆನಿಗೆ ಯಾರ ಅಲ್ಲಿ ಏನು ಒಂದು ರೀತಿಯಲ್ಲಿ ತೊಂದರೆ ಕೊಟ್ರ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಇಲ್ಲಿ ಗಮನಿಸಬೇಕಾದಂತ ಅಂಶ. ಆದ್ರೆ ಜಾತ್ರಾ ಮಹೋತ್ಸವದಲ್ಲಿ ಇದ್ದಂತ ಜನರು ಈ ರೀತಿಯಾದಂತ ಕೃತ್ಯ ಮಾಡೋದಕ್ಕೆ ಅಸಾಧ್ಯ ಅನ್ನುವಂತ ಹಿನ್ನೆಲೆಯಲ್ಲಿ ಏನು ಜನಸಾಗರವನ್ನು ಕಾಣುತ್ತಾ ಹೆಜ್ಜೆನುಗಳು ಏನಾರ ಒಂದು ರೀತಿಯಲ್ಲಿ ಗಾಬರಿಗೊಂಡು ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಿರ್ಬೋದಾ ಅಂತ ಒಂದು ವಿಚಾರ. ಓಕೆ ಜೇಸುದಾಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ಸಂಪರ್ಕ ಖಂಡಿತಗೊಂಡಿದೆ. ನೋಡಿ, ನಾಳೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಇತ್ತು. ಅದಕ್ಕೊಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲೇ ಪೊದೆಯಲ್ಲಿದ್ದಂತಹ ಈ ಹೆಜ್ಜೆನು ದಾಳಿಯಾಗಿದೆ. ನಾಳೆ ಜಾತ್ರಾ ಮಹೋತ್ಸವ ಇರೋದ್ರಿಂದಾಗಿ ಇವತ್ತು ಪೂರ್ವದಲ್ಲಿ ಗಂಗೆ ಪೂಜೆ ಅಂತೆಲ್ಲ ಮಾಡ್ತಾರೆ. ಆ ಗಂಗೆ ಪೂಜೆಗೆ ಹೋಗೋ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ 50ಕ್ಕೂ ಹೆಚ್ಚು ಜನರ ಮೇಲೆ ಈ ಹೆಜ್ಜೆನು ದಾಳಿಯನ್ನು ಮಾಡಿದೆ. ನೋಡಿ, ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ 12 ವರ್ಷದ ಪುಟ್ಟ ಬಾಲಕ 2 ವರ್ಷದ ಮತ್ತೊಬ್ಬ ಬಾಲಕನನ್ನು ಹೆಜ್ಜೆನಿಂದ ರಕ್ಷಣೆ ಮಾಡಿದ್ದಾನೆ. ಸೊ ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.